ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಸ್ಮಿತಾ ಅವರು ಬೆಂಗಳೂರಿನಿಂದ ಕಳಿಸಿದಂತಹ ಈ ಅದ್ಭುತವಾಗಿರುವಂತಹ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ಮಿತಾ ಅವರೇ, ಹೆಂಗೆ ನೀವು ಮಾಡಿದ್ದೀರಾ? ನಿಮ್ಮ ಮನೆಯ ಪದ್ಧತಿಯ ಪ್ರಕಾರವೇ ನಿಮ್ಮ ರೆಸಿಪಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ನೋಡೋಣ ಹೆಂಗಿದೆ ಅಂತೇಳಿ. ನಮಸ್ತೆ, welcome back to Sri Krishna Halli Tuppa Suji Kichi with Murali. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure sunflower oil. Sunpure physically refined sunflower ಎಣ್ಣೆ. Millets, nature to mankind. Reju Age. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ನಮ್ಮ ಶುಚಿ ಕಿಚಿಯ ಆತ್ಮೀಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಏನಂತ ಕೇಳ್ತಾ ಇದ್ದೀರಾ? ವಿಶೇಷ ಏನಂದ್ರೆ ಶ್ರೀ ಕೃಷ್ಣ ಹಳ್ಳಿ ತುಪ್ಪ ಅವರು ಒಂದು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾವು ವಾಟ್ಸಪ್ಪಲ್ಲಿ ರೆಸಿಪಿನ ಕಳಿಸಿ ಅಂತ ಹೇಳ್ತಾನೆ ಇದ್ದೀವಿ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಮಿತಾ ಬೆಂಗಳೂರಿಂದ ಅವರು ಒಂದು ಒಳ್ಳೆಯ ಪಾಯಸದ ರೆಸಿಪಿನ ಬರೆದು ನಮಗೆ ಕಳಿಸಿದ್ದಾರೆ. ಅದು ಆಯ್ಕೆ ಮಾಡಿ ನಾನಿವತ್ತು ತೋರಿಸ್ತಾ ಇದ್ದೀವಿ. ನಮ್ಮ ಕಿಚನಲ್ಲಿ ಸ್ಮಿತಾ ಅವರು ಬರೆದು ಕಳಿಸಿರೋಂಥ ಹೆಸರುಬೇಳೆ ಕಡಲೆಬೇಳೆಯ ಪಾಯಸ. ಹಬ್ಬ ಅಂದರೆ ವಿಶೇಷವಾಗಿ ಎಲ್ಲರ ಮನೇಲಿ ಕಾಮನ್ ಆಗಿ ಮಾಡೋಂಥದ್ದು ಪಾಯಸ ಇರಲೇಬೇಕು. ಎಲೆ ಕೊನೆ ಪಾಯಸ ಮಾಡೇ ಮಾಡ್ತೀವಿ. ದೇವ್ರ ನೈವೇದ್ಯಕ್ಕೂ ಸಹ ಪಾಯಸನ ಇಡ್ತೀವಿ. ಆದ್ದರಿಂದ ಇವತ್ತು ನಾನು ವರಮಹಾಲಕ್ಷ್ಮಿಯ ಹಬ್ಬಕ್ಕೆ ವಿಶೇಷವಾಗಿ ಒಂದು ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಾಯಸಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಹೆಸರುಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ, ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ, ಗೋಡಂಬಿ, ತುಪ್ಪ. ಇಲ್ಲಿ ಹೆಸರುಬೇಳೆ, ಕಡಲೆಬೇಳೆ ಹಾಗೂ ಸಬ್ಬಕ್ಕಿನ ಮೊದಲನೇದಾಗಿ ನೆನೆಸ್ಕೋಬೇಕಾಗುತ್ತೆ. ಅವರು ಬರೆದಿರೋಂಥ ಪ್ರಮಾಣ ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ಸಬ್ಬಕ್ಕಿ ಸಾಕು. ನಾವೇನು ಹೇಳ್ತೀವಿ ಸಬ್ಬಕ್ಕಿ, ಅದು 1 ಕಪ್ಪಷ್ಟು. ತೆಂಗಿನ ತುರಿ 1 ಕಪ್ಪಷ್ಟು, ಬೆಲ್ಲ 1 ಕಪ್ಪಷ್ಟು, ಒಂದು 4 ರಿಂದ 5 ಏಲಕ್ಕಿ ಹಾಗೂ ಗೋಡಂಬಿ ಒಂದು 8 ರಿಂದ 10. ಇದು ಅಳತೆಯ ಪ್ರಮಾಣ. ಮೊದಲನೇದಾಗಿ ಹೆಸರುಬೇಳೆ, ಕಡಲೆಬೇಳೆ ಹಾಗೂ ಸಬ್ಬಕ್ಕಿ ನೆನಿಬೇಕು. ಇಲ್ಲಿ 2 ರಿಂದ 3 ಗಂಟೆಗಳ ಕಾಲ ಚೆನ್ನಾಗಿ ವಾಶ್ ಮಾಡಿ ಹೆಸರುಬೇಳೆ, ಕಡಲೆಬೇಳೆ ಹಾಗೂ ಸಬ್ಬಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ನೆಂದಿರೋಂಥದ್ದನ್ನು ಈಗ ನಾನು ಬೇಯೋದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ 3 ಗಂಟೆಗಳ ಕಾಲ ನೆಂದಿರೋದ್ರಿಂದ ಒಂದೇ ವಿಸಿಲ್ ಬಂದರೆ ಸಾಕಾಗುತ್ತೆ. ಯಾಕಂದರೆ ಅದು ಪೂರ್ತಿಯಾಗಿ ಬೆಂದೋಗಬಾರ್ದು. ನಮಗೆ ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಸಬ್ಬಕ್ಕಿ ಎಲ್ಲ ಸಿಗಬೇಕು ನಾವು ತಿನ್ನೋದಕ್ಕೆ. ಕ್ವಿಕ್ಕಾಗಿ ಬೇಯೋದಕ್ಕೆ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ. 1 ವಿಸಿಲ್ ಬಂದರೆ ಸಾಕಾಗುತ್ತೆ. ಬೇಯಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅದು ಮುಳುಗಷ್ಟು ನಾನು ನೀರನ್ನ ಸೇರಿಸಿದ್ದೀನಿ. 1 ವಿಸಿಲ್ ಬರಬೇಕು. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮಾಡೋಂಥ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಬೇಳೆಗಳು ಬೇಯೋಷ್ಟರಲ್ಲಿ ತೆಂಗಿನಕಾಯಿನ ರುಬ್ಕೊಳ್ಳೋಣ. ಹಸಿ ತೆಂಗಿನ ತುರಿ 1 ಬೌಲಷ್ಟು ತೆಂಗಿನ ತುರಿ. ಇದು ಒಳ್ಳೆ ರುಚಿ ಕೊಡುತ್ತೆ ಹಾಗೂ ತಿಕ್ಕಾಗಿ ಬರುತ್ತೆ ಪಾಯಸ ನಮಗೆ. ಇದ್ರ ಜೊತೆಗೆ ಒಂದು 4 ಏಲಕ್ಕಿ. ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಕುಕ್ಕರ್ ತಣ್ಣಗಾಗಿದೆ. 1 ವಿಸಿಲ್ಗೆಲ್ಲ ಚೆನ್ನಾಗಿ ಬೆಂದಿದೆ ನಮಗೀಗ. ಹಾಗೂ ಕಡಲೆಬೇಳೆ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ಇದನ್ನು ಈಗ ನಾನು ಪಾಯಸ ಮಾಡೋಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಇದಕ್ಕೆ ರುಬ್ಬಿರೋಂಥ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಹಾಗೂ ಏಲಕ್ಕಿ ಸೇರಿಸಿ ನಾನು ರುಬ್ಬಿದ್ದೀನಿ.
ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಆದಷ್ಟು ಇದು ಗಟ್ಟಿ ಪಾಯಸ ಅಂದರೆ ಏನಕ್ಕೆ ಅಂದರೆ ಇಲ್ಲಿ 2 ಥರ ಬೇಳೆಗಳಿರುತ್ತೆ, ಕಡಲೆಬೇಳೆ ಹಾಗೂ ಹೆಸರು ಬೇಳೆ ಹಾಗೂ ಸಬ್ಬಕ್ಕಿ. ಗಟ್ಟಿ ಆಗುತ್ತೆ ಪಾಯಸ, ತುಂಬ ತೆಳು ಇರೋದಿಲ್ಲ ಪಾಯಸ. ಈ ರೀತಿಯಾಗಿ ಇನ್ನು ಕುದ್ದ ಮೇಲೆ ಇನ್ನೂ ಮತ್ತಷ್ಟು ಗಟ್ಟಿ ಆಗುತ್ತೆ ನಮಗೆ. ಸೊ ವಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿ. ಬೆಂದಿರೋಂಥ ನೀರೇ ಸಾಕಾದರೆ ಅಷ್ಟೇ ಸಾಕು. ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸಿದ್ದೀನಿ. ಈಗ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲ. ಈಗ ಬೆಲ್ಲ ನಮಗೆ ಕಂಪ್ಲೀಟಾಗಿ ಕರಗಬೇಕು. ಹಾಗೂ ಆ ಸಿಹಿ ಅಂಶ ಏನಿದೆ ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಸಬ್ಬಕ್ಕಿಲಿ ಅದು ಕ್ಲೀನಾಗಿ ಇಟ್ಕೊಳ್ಬೇಕು. ಆ ಸ್ವೀಟ್ನೆಸ್ಸು ಬೆಲ್ಲ ಕಂಪ್ಲೀಟಾಗಿ ನುಣ್ಣಗೆ ಕರಗಬೇಕು ನಮಗೆ ಫೈನಾಗಿ. ಇದನ್ನು ಸ್ವಲ್ಪ ತಿರುಗ್ತಾ ಇರಬೇಕು. ಕಾಯಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೂ ಫ್ಲೇಮ್ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಬೇಡ. 5 ರಿಂದ 10 ನಿಮಿಷಗಳ ಕಾಲ ಈ ಪಾಯಸ ಚೆನ್ನಾಗಿ ಬೇಯಬೇಕು. ಬೆಲ್ಲ ಎಲ್ಲ ಕರಗಬೇಕು. ಆ ಸ್ವೀಟ್ನೆಸ್ ಎಲ್ಲ ಚೆನ್ನಾಗಿ ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಸಬ್ಬಕ್ಕಿ ಹಿಡ್ಕೋಬೇಕು. ಹಾಗೂ ತಿರುಗಿಸ್ಕೋತಾ ಇರಿ. ಈ ಪಾಯಸ ಜಾಸ್ತಿ ತೆಳುಗಿರಲ್ಲ, ಕುದ್ದ ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ನಮಗೆ. ಹೆಸರುಬೇಳೆ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಘಮ ಘಮ ಅಂತ ಇದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ನಾನು ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. 2 ಟೇಬಲ್ ಸ್ಪೂನಷ್ಟು ತುಪ್ಪ. ಗೋಡಂಬಿ, ತುಪ್ಪದಲ್ಲಿ ಗೋಡಂಬಿನ ಕರೆದು ಪಾಯಸಕ್ಕೆ ಫೈನಲ್ ಆಗಿ ಆ್ಯಡ್ ಮಾಡಿದ್ರೆ ಪಾಯಸ ರೆಡಿಯಾಗುತ್ತೆ. ತುಪ್ಪದಲ್ಲಿ ಕರೆದಾಗ ಗೋಡಂಬಿ ಒಳ್ಳೆ ರುಚಿ ಇರುತ್ತೆ. ತುಂಬಾ ಟೇಸ್ಟು ಪಾಯಸದಲ್ಲಿ ಗೋಡಂಬಿ ತಿನ್ನೋವಾಗ. ಘಮ ಘಮ ಅಂತೀರ ಹೆಸರುಬೇಳೆ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದೆ. ರುಚಿ ನೋಡಬೇಕು ಮುರಳಿಯವರು. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರುಬೇಳೆ ಕಡಲೆಬೇಳೆಯ ಪಾಯಸ. ಮುರಳಿಯವರೇ, ಇದು ಹೆಂಗೆ, ಯಾರು ಕಳಿಸಿದ್ದು ಅಂತ ಕೇಳ್ತಾ ಇದ್ದೀರಾ. ಇದೇನಂತ ಹೇಳಿದ್ರೆ, ನಾವು ಭಾಳ ದಿವಸಗಳಿಂದ ನಮ್ಮ ಶ್ರೀಕೃಷ್ಣ ಹಳ್ಳಿ ಸೊಗಡಿನ ತುಪ್ಪವನ್ನು ಬಳಸಿ ಒಂದಷ್ಟು ಜನ ನಮಗೆ ರೆಸಿಪಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. 1000 ಜನ ಕಳಿಸ್ಕೊಟ್ಟಿದ್ದಾರೆ. ಅದರೊಳಗೆ ಒಂದಷ್ಟು ರೆಸಿಪಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ರೆಸಿಪಿಗಳನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ಮೊದಲನೇದಾಗಿ ಇವರು ಸ್ಮಿತಾ ಅಂತೇಳಿ ಬೆಂಗಳೂರಿನಿಂದ ಇವರು ಈ ರೆಸಿಪಿನ ಬರೆದು ಕಳಿಸಿದ್ರು. ನಾವು ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮನೆಯಲ್ಲೇ ಮಾಡ್ಕೋಬೋದಂತ ಒಂದು ಅದ್ಭುತವಾಗಿರೋ ಪಾಯಸ ಮಾಡಿದ್ದೀವಿ ಮುರಳಿಯವರೇ. ಸುಚಿತ್ರ ಅವ್ರ ಕೈಲಿ ಹೇಳಿ ಅದನ್ನು ಮಾಡಿಸಿ ಅಂತ ಹೇಳಿದರು. ಇವತ್ತು ಸ್ಮಿತಾ ಅವರು ಬೆಂಗಳೂರಿನಿಂದ ಕಳಿಸಿದಂಥ ಈ ಅದ್ಭುತವಾಗಿರುವಂಥ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ಮಿತಾ ಅವರೇ, ಹೆಂಗೆ ನೀವು ಮಾಡಿದ್ದೀರಾ? ನಿಮ್ಮ ಮನೆಯ ಪದ್ಧತಿಯ ಪ್ರಕಾರವೇ ನಿಮ್ಮ ರೆಸಿಪಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ನೋಡೋಣ ಹೆಂಗಿದೆ ಅಂತೇಳಿ. ಹೆಸರುಬೇಳೆ ಕಡಲೆಬೇಳೆ ಎಲ್ಲವನ್ನೂ ಹಾಕಿ ಸಬ್ಬಕ್ಕಿನೂ ಕೂಡ ಹಾಕಿದಾರಾ? ತುಂಬಾ ಬಿಸಿ ಮತ್ತಷ್ಟು ಗಟ್ಟಿ ಆಗುತ್ತೆ. ಎಸ್, ಆಕ್ಚುಲಾಗಿ ಏನಂದ್ರೆ ಬಿಸಿಯಾಗಿ ತಿಂದ್ರೆ ಪಾಯಸ ಒಂದು ರುಚಿ, ಅದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿಂದ್ರೆ ಒಂಥರ ರುಚಿ, ಫ್ರಿಡ್ಜಲ್ಲಿ ಇಟ್ಟು ಮಾರನೇ ದಿನ ತಿಂದ್ರೆ ಇನ್ನೊಂದು ತರ ರುಚಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಪಾಯಸನ ಮಾಡಿರೋದು. ಚೆನ್ನಾಗಿದೆ, ಒಳ್ಳೆ ಪಾಯಸ, ಹಳೇ ಕಾಲದ ಪಾಯಸ ಥರ. ಅಂದರೆ ಈ ಪಾಯಸಗಳೆಲ್ಲ ಇವಾಗ ಮಾಡೋದು ನಿಂತೇ ಹೋಗ್ಬಿಟ್ಟಿದೆ. ಯಾರು ಈ ಕಡಲೆಬೇಳೆ ಹೆಸರುಬೇಳೆ ಎಲ್ಲವನ್ನು ಹಾಕಿ ಮಾಡೋದೆಲ್ಲ ಎಲ್ಲರಿಗೂ ಕೂಡ ಡಯಟ್ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟಿದೆ. ಏನಕ್ಕೆ ಅಷ್ಟೊಂದೆಲ್ಲ ತಿನ್ನಬೇಕು, ಸಿಹಿ ತಿನ್ನಬಾರ್ದು, ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಈ ಥರ ಒಂದು ಸಾಂಪ್ರದಾಯಿಕ ಅಡುಗೆಯವರು ಈ ಅಡುಗೆಗಳನ್ನ ಮಾಡ್ಕೊಳ್ತಾರೆ ಮನೆಯಲ್ಲಿ. ಸ್ಮಿತಾ ಅವರು ತೋರಿಸಿದಂಥ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾಡಿದ್ದೀರಿ ಮೇಡಮ್. ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾಯಸ. ಎಸ್ ಲಕ್ಷ್ಮೀ ಹಬ್ಬಕ್ಕೆ ಈ ಥರ ಪಾಯಸಗಳನ್ನ ಮಾಡೆಲ್ಲರೂ ಇಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒಳ್ಳೆ ಒಂದು ಪಾಯಸವನ್ನು ಮಾಡಿದ್ವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಮಾಡಿರ್ತಕ್ಕಂಥ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಥರ ಕಡಲೆಬೇಳೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ತಿಂದರೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತುಂಬ ಜನಕ್ಕೆ. ಹಂಗಂತ ವರ್ಷಕ್ಕೊಂದ್ಸರಿ ಬರೋ ಹಬ್ಬದಲ್ಲೂ ಕೂಡ ಒಳ್ಳೆ ಪಾಯಸವನ್ನು ಮಾಡ್ಕೊಂಡು ತಿಂದಿಲ್ಲ ಅಂದರೆ ಏನ್ರಿ ಮಜಾ ಬಂತು. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷವಾದ ಸಂದರ್ಭದಲ್ಲಿ ಈ ಥರ ಪಾಯಸ ತಿಂದಾಗ ಗ್ಯಾಸ್ಟ್ರಿಕ್ ಆದಾಗ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಹತ್ರ ಅಮೃತ್ ನವನಿ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದೊಂದೇ ಅಮೃತ್ ನವನಿ. ಗ್ಯಾಸ್ಟ್ರಿನ್ 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಎಲ್ಲಾ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ಅಮೃತ್ ನವನಿ ಗ್ಯಾಸ್ಟ್ರಿನ್. ಜೊತೆಗೆ ಹೊಟ್ಟೆ ಒಬ್ಬರ, ಉಳಿತೇಗು, ಅಜೀರ್ಣ,
ಈ ಥರ ಎಲ್ಲ ರೀತಿಯ ಸಮಸ್ಯೆಗಳು ಒಟ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದರೊಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಊಟಕ್ಕಿಂತ ಮೊದಲು ಕುಡಿದ್ರೆ ಸಾಕು. ಒಂದು ಸರಿ ಅಥವಾ ಜಾಸ್ತಿ ಸಮಸ್ಯೆ ಇದ್ದರೆ 2 ಸರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಜೊತೆಗೆ ಇದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದಾದ್ರೂ ಇದ್ದರೆ ಅದು ಸನ್ಪ್ಯೂರ್ ಎಣ್ಣೆನೇ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನೇ ಬಳಸಿ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ಹಿಡಿದು ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂಥ ಎಣ್ಣೆ ಯಾವುದಾದ್ರೂ ಇದ್ದರೆ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಅದು ಸನ್ಪ್ಯೂರ್ ಆಯಿಲ್. ಇದನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರುವಂಥದ್ದು. ಮಿಲೆಟ್ಸ್ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್. ಅದು ಏನಂತ ಹೇಳಿದ್ರೆ, ಮಿಲೆಟ್ಸಿಂದ ಮಾಡಿರುವಂಥ ಆಹಾರ ತಿನ್ನೋಕ್ಕಾಗಿಲ್ಲದೆ ಇರೋಂಥ ಪಕ್ಷದಲ್ಲಿ ಈ ಮಿಲೆಕ್ಸನ್ನು ನೀವು ತೊಗೋಬೋದು. ಕುದೀತಾ ಇರುವಂಥ ಹಾಲಿಗೆ ಅಥವಾ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ 1 ಗ್ಲಾಸನ್ನು ದಿನನಿತ್ಯ 1 ದಿನದ ಊಟದ ಬದಲು ಇದನ್ನು ಕುಡಿಯೋಕ್ಕೆ ಶುರು ಮಾಡಿದ್ರೆ ಹೆಲ್ದಿಯಾಗಿರ್ತೀರಿ. ವೆಯ್ಟ್ ರಿಡಕ್ಷನ್ ಆಗುತ್ತೆ. BP ಶುಗರು ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಒಂದು ಸರಿ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಇದು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಇದೆ, ನೀವು ಶಾಪ್ ಮಾಡ್ಬೋದು. ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. ಒಂದು ಅರ್ಧ kg ಶ್ರೀಕೃಷ್ಣ ತುಪ್ಪವನ್ನು ತಗೊಂಡ್ರೆ ನಿಮಗೆ ಒಂದು ಕಂಟೈನರ್ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಂಟೈನರು ಉಚಿತವಾಗಿ ಸಿಗ್ತಾ ಇದೆ. ಆದಷ್ಟು ಬೇಗ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡ್ತಾಯಿದ್ದೀವಿ. ನೀವು ಕೂಡ ಶ್ರೀಕೃಷ್ಣ ತುಪ್ಪದ ಈ ಅಡುಗೆಯ ಸ್ಪರ್ಧೆಯ ಕಂಟೆಸ್ಟಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಈ ಕಾಂಟೆಸ್ಟಲ್ಲಿ ತುಂಬ ಈಸಿಯಾಗಿರೋದು ಏನಂತ ಹೇಳಿದ್ರೆ, ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಂದು ಅಡುಗೆಯನ್ನು ಮಾಡಿ ನೀವು ನಮಗೆ ಕಳಿಸಿದ್ರೆ ನಾವು ಅದನ್ನು ನೋಡಿ ಅದು ಚೆನ್ನಾಗಿದ್ದ ಪಕ್ಷದಲ್ಲಿ ಅದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಟೆಲಿಕಾಸ್ಟ್ ಮಾಡಿ ರುಚಿಯನ್ನು ಕೂಡ ನೋಡ್ತೀವಿ. ಆಕರ್ಷಕ ಬಹುಮಾನ ಕೂಡ ನಿಮಗೆ ಸಿಗುತ್ತೆ. ನೀವೇನು ಮಾಡಬೇಕು ಅಂದರೆ ಅದರ ರೆಸಿಪಿನ ಈ ನಮ್ಮ ವಾಟ್ಸಾಪ್ ನಂಬರ್ಗೆ ಬರೆದು ಕಳಿಸ್ಬೇಕು. ನಮ್ಮ ವಾಟ್ಸಾಪಿನ ಸಂಖ್ಯೆ 9030268224. ಮತ್ತೊಮ್ಮೆ 9035026824 ಈ ನಂಬರಿಗೆ ನಿಮ್ಮ ರೆಸಿಪಿನ ವಾಟ್ಸಪ್ ಮಾಡಿ. ನಿಮ್ಮ ಮನೆ ರುಚಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ರೆಜುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಎಲ್ಲ ರೀತಿಯ ಚರ್ಮದ ಮತ್ತು ಕೂದಲಿನ ಸಮಸ್ಯೆಗಳಿಗೆ 1 ಸ್ಟಾಪ್ ಸೊಲ್ಯೂಷನ್ ರೆಜುವೇಜ್ ಕ್ಲಿನಿಕ್. ರೆಜುವೇಜ್ ಕ್ಲಿನಿಕ್ ಬಂದು ನ್ಯೂ ಬೆಲ್ ರಸ್ತೆಯಲ್ಲಿದೆ. ಅಲ್ಲಿ ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ನಿಮ್ಮ ಚರ್ಮಕ್ಕೆ ಏನಾದರೂ ಸಮಸ್ಯೆಗಳಿದ್ದರೆ, ಕೂದಲಿಗೆ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಸಿರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 9902479694 ಈ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸೀದಾ ನಿಮಗದು ರೆಜು ಏಜ್ ಕ್ಲಿನಿಕ್ಗೆ ಕರ್ಕೊಂಡೋಗಿ ಬಿಡುತ್ತೆ. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.